ಆಕ್ಚುಲಿ ದೀಪಾವಳಿ ಹಬ್ಬಕ್ಕೆ ನನ್ನ ತಂಗಿಗೆ ನಾನು ಬಟ್ಟೆ ಕೊಡಿಸ್ದೆ, ಚಿನ್ನ ಚೈನ್ ಕೊಡಿಸ್ದೆ, ಐಫೋನ್ 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 ಅಂತ ಇಲ್ಲ ಒಂದು ಐಫೋನು ತಗೊಟ್ಟೆ. ಇಲ್ಲೇ ಇದೆ ನೋಡಿ, ನಾನೇ ಅದಕ್ಕೆ ಸೆಟ್ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇದೇ ಐಫೋನ್ ಕೊಡ್ಸಿದ್ ನಾನು. ಎಷ್ಟು ಖುಷಿಯಾಗಿದ್ದಾಳೆ ಅಂದ್ರೆ ಇವತ್ತು ಎಕ್ಸಾಮ್ ಇತ್ತು ಅವಳಿಗೆ, ಈ ಎಕ್ಸಾಮ್ಗೆ ಓದಿಲ್ಲ ಪಾಪ, ಖುಷಿಲಿ ಅವಳು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಐಫೋನ್ ಐಫೋನ್ ಅಂತಾನೆ ಕನ್ವರ್ಸ್ತಾವಳೆ. ನೀವು ನಂಬಲ್ಲ ಗೈಸ್, 40,000 ಜನ ಫಾಲೋವರ್ಸ್ ಬರೋಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ. ನನ್ನ ತಂಗಿ 0.1% ಕಷ್ಟಪಟ್ಟು. ಬೇರೆಯವರೆಲ್ಲ ಫಸ್ಟ್ ನನ್ನ ವಿಡಿಯೋ ನೋಡ್ಬಿಟ್ಟು ನನಗೆ ರಿಯಾಕ್ಟ್ ಮಾಡ್ತಾರೆ, ಓ ಸಖತ್ತಾಗಿ ಬಂದೈತೆ ಹಂಗೆ ಹಂಗೆ ಅಂತ. ನನ್ನ ತಂಗಿ ನಾನೇ ಹೇಳ್ಬಿಟ್ಟು ಇವತ್ತು ವಿಡಿಯೋ ನೋಡ್ದ ಚೆನ್ನಾಗಿತ್ತ, ನಾನೇ ಕೇಳ್ಬಿಟ್ಟು ಅವಳು ಏನ್ ಹೇಳ್ತಾಳೆ ಅದನ್ನ ಹೇಳ್ಸ್ಕೋಬೇಕು. ಬಟ್ ಪುಣ್ಯ ಮಾಡಿದೆ ನನ್ನ ತಂಗಿ ಅಂತ ತಂಗಿ ಪುಡಿಯಕ್ಕೆ. ನಾನು ಏನಾದ್ರು ತಮಾಷೆಗೆ ರೇಗ್ಸುದು ಬೈಯೋದು ಮಾಡಿದ್ರೆ ನಾನು ಇಲ್ಲದಾಗ ನಮ್ಮ ಅಪ್ಪನ ತಗೋಗಿ ಹಾಕೊಡೋದು. ಆಕ್ಚುಲಿ ನಮ್ಮ ಅಪ್ಪ ನನಗೆ ಬೈಯಕ್ಕೆ ಇಷ್ಟ ಇಲ್ಲ. ನಮ್ಮ ಮಮ್ಮಿ ನನ್ನ ತಂಗಿ ಇದಾರಲ್ಲ ಎಷ್ಟು ಒಳ್ಳೆಯವರು ಅಂದ್ರೆ ಬೈಯೋ ತರ ಕ್ರಿಯೇಟ್ ಮಾಡಿಸ್ತಾರೆ. ನಮ್ಮಪ್ಪ ಯಾವಾಗ ನನ್ನ ತಂಗಿ ನಮ್ಮ ಮಮ್ಮಿ ಇರಲ್ಲ, ನನಗೆ ನಿನ್ನಂತ ಮಗ ಬೇಡ ಅನ್ಬೇಕು ನಮ್ಮಪ್ಪ, ಆ ಲೆವೆಲ್ ಬಯಸ್ತಾರೆ. ಸೊ ಇದು ನನ್ನ ತಂಗಿ ಸ್ಪೆಷಾಲಿಟಿ. ನನ್ನ ತಂಗಿ ಬುಡಿ ನಮ್ಮಮ್ಮ ಇದಾರಲ್ಲ, ಜಗನ್ ಮಾತೆ ನಮ್ಮಮ್ಮ. ನಮ್ಮಪ್ಪ ಇಲ್ದಾಗ ನಮ್ಮಮ್ಮಂಗೊಂದು ಬಿಟ್ರು ಸುಮ್ಮನೆ ಇರ್ತದೆ. ನಮ್ಮಪ್ಪ ಇದ್ಬಿಟ್ರೆ ಟಚ್ ಮಾಡಿದ್ರೆ ಸಾಕು, ಅಯ್ಯೋ ರೀ ಕೈ ಮುರಿದೋಂಗ್ ಹೊಡಿತಾವನೆ ರೀ ಅಂತ ನಮ್ಮಮ್ಮ. ಇಂಥ ಫ್ಯಾಮಿಲಿ ಮಧ್ಯದಲ್ಲಿ ನಾನೊಬ್ಬ ಮೋಟೋ ವ್ಲಾಗರ್ ಆಗಿ ನೆಕ್ಸ್ಟ್ ಫ್ಯಾಷನ್ ವಿಡಿಯೋಸ್ ಅದು ಇದು ರೀಲ್ ಕ್ರಿಯೇಟ್ ಆಗ್ಬೇಕು ಅನ್ಕೊಂಡಿದೀನಿ. ಆಯ್ತಿನೋ ಏನೋ ಗೊತ್ತಾಯ್ತಲ್ಲ. BGS ಅನ್ಬೇಕು ಇವಾಗ. ನೀನು ಬರ್ಲಾ ಒಳಗಡೆ? ಓಯ್ ಓಯ್ ತಿರಿಕೋಲಿ.